ಅಬ್ಬಬ್ಬ, ಏನ್ರಿ ಬೆಂಗಳೂರು ಡಾಕ್ಟರ್ಗಳನ್ನ ಹೇಗ್ ನಂಬೋದು ಒಂದು ಗೊತ್ತಾಗ್ತಿಲ್ಲ. BAMS ಅಂತ ಹೇಳೋದು, ಅವ್ರತ್ರ ನೋಡಿದ್ರೆ ಯಾವ ಸರ್ಟಿಫಿಕೇಟ್ ಕೂಡ ಇಲ್ಲ, ಯಾವ ರಿಜಿಸ್ಟರ್ ನಂಬರ್ ಕೂಡ ಇಲ್ಲ. KPME ನಂಬರ್ ಅಂತೂ ಇಲ್ವೇ ಇಲ್ಲ. ಈ ತರ ಇರೋ ಡಾಕ್ಟರ್ಗಳಿಗೆ ಏನ್ ಮಾಡ್ಬೇಕು? ಇಂತಹ ಡಾಕ್ಟರ್ಗಳಿಗೆ ಯಾವ DHO, ಯಾವ ಅಧಿಕಾರಿಗಳು ಲೆಕ್ಕಕ್ಕೆ ಇಲ್ಲ. ಇಂತಹ ಡಾಕ್ಟರ್ಗಳಿಗೆ ಸೃಷ್ಟಿ ಟೈಮ್ಸ್ ತಂಡ ಬಿಸಿ ಮುಟ್ಟಿಸ್ತಲೇ ಇದೆ. ಹೆಣ್ಣೂರು, ಹೊರಮಾವು ಹಾಗೂ KR ಪುರ ಸೇರಿ ಬೆಂಗಳೂರಿನ ಹಲವೆಡೆ ಈ ರೀತಿ ಡಾಕ್ಟರ್ಗಳು, ಈ ರೀತಿಯ ಕ್ಲಿನಿಕ್ಗಳೇ ತುಂಬಿ ಹೋಗಿವೆ. ಇಂತಹ ಡಾಕ್ಟರ್ಗಳಿಗೆ ಈಗಿನ ಹೊಸ ಮಂತ್ರಿಗಳು ಏನ್ ಮಾಡ್ತಾರೋ ನೋಡ್ಬೇಕು. ಎಜುಕೇಶನ್ ಇಲ್ಲದ ಡಾಕ್ಟರ್ಗಳು ಹಾಗೂ ಸರ್ಟಿಫಿಕೇಟ್ ಇಲ್ಲದ ಡಾಕ್ಟರ್ಗಳಿಗೆ ಬೆಂಗಳೂರಲ್ಲಿ ಕೊರತೆಯೇ ಇಲ್ಲ. ಇಂತಹ ಡಾಕ್ಟರ್ಗಳಿಗೆ ಬ್ರೇಕ್ ಬೀಳ್ಬೇಕಾಗಿದೆ. ಈ ಡಾಕ್ಟರ್ಗಳು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಸಹಿತ ಮೆಡಿಸಿನ್ ಗಳನ್ನ ಕೊಡ್ತಾರೆ. ಈ ಮೆಡಿಸಿನ್ ನಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಹೊಣೆ? ಇಂತಹ ಕ್ಲಿನಿಕ್ ಗಳಿಗೆ ಏನ್ ಮಾಡ್ಬೇಕು ಅನ್ನೋದು DHOಗಳು ಮರೆತು ಹೋಗಿದ್ದಾರೆ ಅನ್ಸುತ್ತೆ, ಅಥವಾ ಮಲಗಿದ್ದಾರೆ ಅನ್ಸುತ್ತೆ. ಅಧಿಕಾರಿಗಳೇ, ಬೆಂಗಳೂರಲ್ಲಿರುವ ಕ್ಲಿನಿಕ್ ಗಳನ್ನ ಸ್ವಲ್ಪ ನೋಡಿ. ಈ ಡಾಕ್ಟರ್ಗಳಿಗೆ ಸರ್ಟಿಫಿಕೇಟ್ ಏನಾದ್ರೂ ಕೇಳಿದ್ರೆ ಕ್ಲಿನಿಕ್ ಬಿಟ್ಟು ಓಡಿ ಹೋಗೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಇಂತಹ ಕ್ಲಿನಿಕ್ ಗಳಿಗೆ ಸೃಷ್ಟಿ ಟೈಮ್ಸ್ ತಂಡ ಡಾಕ್ಟರ್ಗಳಿಗೆ ಬುದ್ಧಿ ಕಲಿಸುವುದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಇದ್ರ ಜೊತೆಗೆ ಅಧಿಕಾರಿಗಳೇ ಆಗ್ಲಿ, ಸರ್ಕಾರವೇ ಆಗ್ಲಿ ಏನ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಏನು ಅವ್ರು ಇದು ಮಾಡ್ತಿದ್ದಾರೆ, ಯಾಕೆ ಈ ರೀತಿ ಓಡೋಗೋದು, ಯಾಕೆ ಈ ರೀತಿ ಇದು ಮಾಡೋದು, ಯಾಕೆ ನೋಡಿದ್ರಾ? ಚೆಕ್ ಮಾಡಿ. ಏನಕ್ಕೆ ಓಡೋಗ್ಬೇಕು? ಕರೆಕ್ಟಾಗಿ ಎಲ್ಲ ಇದ್ದರೆ ಕರೆಕ್ಟಾಗಿ ಇರಬೇಕಲ್ವಾ, ವೆಯ್ಟ್ ಮಾಡಬೇಕಲ್ವಾ? ನೋಡಿ ಈ ರೀತಿ ಮಾಡ್ತಿದ್ದಾರೆ, ಎಲ್ಲ ಓಡೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಡಾಕ್ಟ್ರ್ ಅಂತ ಅವರು, ಡಾಕ್ಟ್ರಿಗೆ ಪೊಲೀಸರು ಬರ್ತಾರೆ ಅಂದ ತಕ್ಷಣ ಓಡೋಗ್ತಿದ್ದಾರೆ ಬಂದು ಕಡೆ. ಇವ್ರಿಗೆ ಏನು ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಪೊಲೀಸರಿಗೆ ಒಪ್ಪಿಸ್ಬಿಟ್ಟು ನಮ್ಮ DHOಗೆ ಅದು ಏನು ಮಾಡ್ತಾರೆ DHO ಹತ್ರ ಪ್ರಶ್ನೆ ಮಾಡೋಣ. ಹಿಂದಿರೋದು ಏನಕ್ಕೆ ಮಾತಾಡ್ತಿದ್ವಿ ನೋಡಿ, ಹೋಗಿ ಅಂತ ಅವ್ರು ಹೇಳ್ಕೊಡ್ತಿದ್ದಾರೆ. ಸರ್ಟಿಫಿಕೇಟ್ಗಳಿಲ್ಲ. ಈ ರೀತಿ ಮಾತಾಡಿ, ಈ ರೀತಿ ಮಾಡಿದ್ರೆ ಹೆಂಗೆ? ಪ್ಲೀಸ್ ಇರಲಿ, ಪೊಲೀಸ್ ಒಪ್ಪಿಸ್ಬಿಟ್ಟು ನಾವು ಹೋಗ್ಬಿಡ್ತೀವಿ. ಡಾಕ್ಟ್ರ್ ಅಲ್ಲ, ಅವ್ರೇನು ಟ್ರೀಟ್ಮೆಂಟ್ ಕೊಟ್ಟರು ನೋಡಿ. ಬಿಡಿ ಬಿಡಿ, ಓಡಾಕ್ತಿದೆ, ರೆಕಾರ್ಡ್ ಆಗ್ತಿದೆ ಬಿಡಿ. ಮತ್ತೆ ಬಿಡಿ 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 ಬಿಡಿ, ಪೊಲೀಸರು ಬರ್ತಾರೆ ಬಿಡಿ. ನೋಡಿ ಬಂಧುಗಳು, ಇವ್ರು ಹೆಂಗೆ ಮಾಡ್ತಾರೆ. ಇವರು ಲೋಕಲ್ ಅಂತೆ, ಲೋಕಲ್ ಆಗಿದ್ದಕ್ಕೆ ಇವ್ರು ಏನು ಬೇಕಾದ್ರೂ ಮಾಡ್ಬೋದಂತೆ. ನೋಡಿ ನೋಡಿ ಈ ರೀತಿ ನೋಡಿ ಹೆಂಗೆ ಹೋಗ್ತಾರೆ ನೋಡಿ, ಈ ರೀತಿ ಈ ರೀತಿ ಹೋಗ್ತಿದ್ದಾರೆ ನೋಡಿ. ಈ ರೀತಿ ಏನಕ್ಕೆ ಮಾಡಬೇಕು? ನಿಮ್ಮ ಫೋಟೋ ಅಲ್ವಾ ಇದು? ಇವ್ರದ್ದು ರಿಜಿಸ್ಟ್ರೇಷನ್ ಇವ್ರದ್ದು ಅಲ್ಲ ಅಂದಮೇಲೆ ಇವ್ರದ್ದು ಅಲ್ಲ, ನಿಮ್ದಲ್ಲ. ನಿಮ್ದಲ್ಲದೆ ನೀವು ಕೂತಿದ್ದೀರಾ. ಆದರೆ ಆನ್ ಕಾಲ್ ಬಂದಿರೋದು. ಅದೇ ಆನ್ ಕಾಲ್ ನೀವು ಬಂದು ನೀವು ಕೂತಿದ್ದೀರಾ, ನಿಮ್ಮ ಪಡೆ ನೀವು. ಯಾರು ಬೇಕಾದ್ರೂ ಬಂದು ಯಾರು ಬೇಕಾದ್ರೂ ಟ್ರೀಟ್ಮೆಂಟ್ ಕೊಡ್ಬೋದಾ ಮ್ಯಾಮ್? ಹಾಗಾದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕೊಡಿ. ನೀವು ಯಾವುದೋ ರಿಜಿಸ್ಟ್ರೇಷನ್ ಅಲ್ಲಿ ಹೇಗೆ ನೀವು ಸೈನ್ ಮಾಡಿ ಕೊಡಲಿಕ್ಕೆ ಸಾಧ್ಯ? ನೀವು ಬೇರೆ ಲೆಟರ್ಡಲ್ಲಿ ನೀವು ಫೋಟೋ ಅವ್ರದ್ದೇ ತೋರಿಸ್ತಾ ಇದ್ದೀರಾ ಸರ್ ಅಲ್ಲಿ. ಬೇರೆ ಇದರಲ್ಲಿ ಯೂಸ್ ಮಾಡಬಾರ್ದಲ್ಲ ಮೇಡಮ್? ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ. ಅತೀಫ್ ಅಂತ ಡಾಕ್ಟರು ಈ ಥರ ಬೆಂಗಳೂರಲ್ಲಿ ಈ ಥರ ಮಾಡ್ತಾಯಿದ್ರೆ ಏನು ಹೇಳಬೇಕು ಇವರಿಗೆ? ಸರ್ಟಿಫಿಕೇಟ್ ಇಲ್ಲ, ಎಂಥದ್ದು ಇಲ್ಲ. ಇವರು ಡಾಕ್ಟ್ರು, ಚಿಕ್ಕ ಮಕ್ಕಳನ್ನ ಬರಲಿ ದೊಡ್ಡರನ್ನ ಬರಲಿ, ಅದು ಏನನ್ನ ಬರಲಿ ಇವರು ನೋಡ್ತಾರೆ. ಅದೇ ಇವ್ರದ್ದು. DHOಗಳು ಏನು ಮಾಡ್ತಿದ್ದಾರೋ, ನಿದ್ದೆ ಮಾಡ್ತಿದ್ದಾರೆ DHOಗಳು ಗೊತ್ತಾಗ್ತಿಲ್ಲ.
ಸರ್ಟಿಫಿಕೇಟ್ ಇಲ್ಲ ಏನಿಲ್ಲ, ಜಸ್ಟ್ ಇನ್ನು ಎಜುಕೇಶನ್ ಮಾಡ್ತಿದ್ದಾರೆ. ಓಕೆ. ಮತ್ತು ಅವರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಏನೋ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈ ಥರ ಇಲ್ಲಿ ಸುಮಾರು ಇಲ್ಲೇ ಪಕ್ಕದಲ್ಲಿ ಇನ್ನೊಂದಿದೆ. ಇದು ಈ ಥರ ಎಲ್ಲ ಇಲ್ಲಿ ಎಲ್ಲ ದಂಧೆ ಮಾಡ್ತಿದ್ದಾರೆ ಈ ಡಾಕ್ಟರ್ಗಳು. ಇವರಿಗೆಲ್ಲ ಏನು DHOಗಳನ್ನು ಮಲಗಿದಾರೋ ಅದು ಏನು ಮಾಡ್ತಿದ್ದಾರೋ ಅದು ನಾಳೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾನು ಪ್ರಶ್ನೆ ಮಾಡ್ತೀನಿ. DHO ಅಧಿಕಾರಿಗಳೇ, ನಿಮಗೆ ಪ್ರಶ್ನೆ ಇದೆ ನೇರವಾಗಿ. ಇವರೆಲ್ಲ ಈ ತರ ದಂಧೆ ಮಾಡ್ತಿದಾರಲ್ಲ, ಇದೆಲ್ಲ ಏನ್ ಮಾಡ್ತಿದ್ದೀರಾ? ಅವರು ಡಾಕ್ಟರ್ಗಳು ಜೂನಿಯರ್ ಆಗಿ ಇಡಬಹುದೇ ಅವ್ರನ್ನ? ಅವ್ರಿಗೆ ಸರ್ಟಿಫಿಕೇಟ್ ಇಲ್ಲ, ಎಂತದಿಲ್ಲ. ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಏನೋ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅವ್ರಿಗೇನು ಆಯ್ತು ಅಂದ್ರೆ ಯಾರು ನಾಳೆ ನೇರವಾಗಿ ನಿಮ್ಮ ಆಫೀಸಿಗೆ ಬಂದ್ಬಿಟ್ಟು ನಾವು ಮಾತಾಡ್ತೀವಿ. ಬಂಧುಗಳೇ, ಇವರು ಆತೀಫ್ ಅಂತ ಹೇಳಿ ಡಾಕ್ಟರು, ಇವ್ರ ಹತ್ರ ಸರ್ಟಿಫಿಕೇಟ್ ಇಲ್ಲ ಏನಿಲ್ಲ, ಜಸ್ಟ್ ಇನ್ನು ಎಜುಕೇಶನ್ ಮಾಡ್ತಿದ್ದಾರೆ. ಮತ್ತು ಅವರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಏನೋ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈ ಥರ ಇಲ್ಲಿ ಸುಮಾರು ಇಲ್ಲೇ ಪಕ್ಕದಲ್ಲಿ ಇನ್ನೊಂದಿದೆ. ಇದು ಈ ಥರ ಎಲ್ಲ ಇಲ್ಲಿ ಎಲ್ಲ ದಂಧೆ ಮಾಡ್ತಿದ್ದಾರೆ ಈ ಡಾಕ್ಟರ್ಗಳು. ಇವರಿಗೆಲ್ಲ ಏನು DHOಗಳನ್ನು ಮಲಗಿದಾರೋ ಅದು ಏನು ಮಾಡ್ತಿದ್ದಾರೋ ಅದು ನಾಳೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾನು ಪ್ರಶ್ನೆ ಮಾಡ್ತೀನಿ. DHO ಅಧಿಕಾರಿಗಳೇ, ನಿಮಗೆ ಪ್ರಶ್ನೆ ಇದೆ ನೇರವಾಗಿ. ಇವರೆಲ್ಲ ಈ ತರ ದಂಧೆ ಮಾಡ್ತಿದಾರಲ್ಲ, ಇದೆಲ್ಲ ಏನ್ ಮಾಡ್ತಿದ್ದೀರಾ? ಅವರು ಡಾಕ್ಟರ್ಗಳು ಜೂನಿಯರ್ ಆಗಿ ಇಡಬಹುದೇ ಅವ್ರನ್ನ? ಅವ್ರಿಗೆ ಸರ್ಟಿಫಿಕೇಟ್ ಇಲ್ಲ, ಎಂತದಿಲ್ಲ. ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಏನೋ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅವ್ರಿಗೇನು ಆಯ್ತು ಅಂದ್ರೆ ಯಾರು ನಾಳೆ ನೇರವಾಗಿ ನಿಮ್ಮ ಆಫೀಸಿಗೆ ಬಂದ್ಬಿಟ್ಟು ನಾವು ಮಾತಾಡ್ತೀವಿ. ಕ್ಯಾಮ್ರಾಮ್ಯಾನ್ ಮೋಹನ್ ಜೊತೆ ಮಹಾಂತೇಶ್, ಬ್ಯಾಂಗ್ಳೂರು. ಮತ್ತೆ ಮತ್ತೆ DHO ಬರ್ತಾರೆ, ಅದ್ರ ಬಗ್ಗೆ ಬಂದ್ ಮಾಡಲ್ಲ ಸರ್. ನೋ ನಾವು ವಿಡಿಯೋ ನಾನು ಮಾಡಿದೆ, ಇನ್ಯಾರು ಮಾಡ್ಬೇಕು ಸರ್? ಈ ವಿಡಿಯೋ ಮಾಡಬೇಕು ಸರ್. ನಾನು ತಪ್ಪು ಮಾಡ್ತಾ ಇಲ್ಲ. ನಾನು ವಿಡಿಯೋ ಮಾಡಬೇಕು. ನಾನು ಒಂದು ಮೀಡಿಯಾದಲ್ಲಿ ಬಂದಿದ್ದೀನಿ, ಮೀಡಿಯಾದಿಂದ ಬಂದಿದ್ದೀನಿ ಅಂದಮೇಲೆ ನಾನು ಮಾಡಲೇಬೇಕು. ನಾವು ತೋರಿಸ್ಕೋದಲ್ಲ. ನೋ ತೋರಿಸ್ಕೊತಾ ಇಲ್ಲ. ಸ್ಟಿಂಗಿಗೆ ಬಂದಿರೋದು ನಾವು. ಸ್ಟಿಂಗಿಗೆ ನಾಟ್ ತೋರಿಸ್ಕೊಳಕ್ಕೆ ಸರ್. ನಮಸ್ತೆ, ನಮ್ಮ ಹೆಸರು ಮಂಜುಳಾ ಅಂತ. ಹಾಕಿ ಮ್ಯಾಮ್ 60 ಟೈಮ್ಸ್ ಕಡೆಯಿಂದ ಹಾಕಿ ಮ್ಯಾಮ್. ಅಲ್ಲಲ್ಲ, ಬೇಕು ನಿನಗೆ. ನಾನು ಮಾಡ್ತಾ ಇದ್ದೀನಲ್ಲ, ನೀವು ಮಾಡಿ ಮ್ಯಾಮ್. ಓಕೆ, ಅಷ್ಟೇ ನಾವು ಕೇಳ್ತಾ ಇರೋದು. ಹಾಂ, ಅಷ್ಟೇ. ಯಾರು ಬಂದರೂ ಮಾತಾಡ್ತೀರಾ ಸರ್? बैठ लिए, काम कर लिए. डॉक्टर ड्यूटी भेजा उन्होंने, तो हाँ मेरे को बोला उन्होंने कि उधर जाके बताया 2 डेज हुआ है मेरे को इधर। हाँ, एजुकेशन एजुकेशन BMS अभी चल रहा है, अभी चल रहा है. क्या सर्टिफिकेट नहीं है आपके पास? सर्टिफिकेट नहीं है, अपने बैठ के छोटे बच्चों को ट्रीटमेंट दे रहे हैं. 1 साल के बच्चे को ट्रीटमेंट दे रहे हैं आप. वो ख़त्म नहीं हुआ आपका स्टडीज़. एजुकेशन ही नहीं ख़त्म हुआ है. आपने बच्चे को, छोटे बच्चे, वो मैडम कहाँ है? मैडम को बुलाओ इधर. पहले पुलिस को लेके आना है मुझे. वो कैसे चलता है आपका? हाँ, एजुकेशन ही ख़त्म नहीं हुआ, सो आप स्टार्ट कर दिया. कैसे सर? किसने परमिशन दिया आपको? छोटे बच्चे को भी 1 साल बच्चे को अपने ट्रीटमेंट दे रहे हैं.